ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತಕ್ಕೆ ನೀಡಿರುವ ಅತ್ಯಂತ ಶ್ರೇಷ್ಠವಾದ ಸಂವಿಧಾನದಲ್ಲಿ ಅಳವಡಿಸಿರುವ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಅರಿತು ಸಮರ್ಥವಾಗಿ ನಿಭಾಯಿಸುವವರೆಗೆ ರಾಷ್ಟ್ರದ ಬೆಳವಣಿಗೆ ಅಸಾಧ್ಯವೆಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ನಗರಸಭಾ ಪೌರ ಕಾರ್ಮಿಕರಿಗೆ ಸ್ವೆಟರ್ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದ ಸಂಕೇತ್ ಪೂವಯ್ಯ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದ ವಿಶ್ವ ಮಟ್ಟದಲ್ಲಿ ಭಾರತ ಇಂದು ಗೌರವವನ್ನು ಪಡಿತಾ ಇದೆ. ಸಂವಿಧಾನದಲ್ಲಿ ನೀಡಲಾಗಿರುವ ಹಕ್ಕುಗಳು, ಸಮಾನತೆಯ ಅವಕಾಶಗಳಿಂದ ಜನರ ಬದುಕಿನಲ್ಲಿ ಸುಧಾರಣೆ ಕಾಣಲು ಸಾಧ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ನೀಡಿರುವ ಅಂಬೇಡ್ಕರ್ ಅವರನ್ನ ಅತ್ಯಂತ ಗೌರವದಿಂದ ಕಾಣಬೇಕು ಎಂದರು. ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳ ಕುರಿತಾದ ಮಾಹಿತಿಗಳು ಪಠ್ಯಪುಸ್ತಕಗಳಲ್ಲಿ ಅಳವಡಿಕೆಯಾಗಬೇಕು. ಆ ಮೂಲಕ ಮಕ್ಕಳಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುವ ಪ್ರಯತ್ನ ನಡೆಯಬೇಕು. ಇಲ್ಲಿಯವರೆಗೆ ಇಂತಹ ಪ್ರಯತ್ನವಾಗದೇ ಇರುವುದು ಶೋಚನೀಯವೆಂದರು. ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಕಳೆದ ಹಲವು ವರ್ಷಗಳಿಂದ ಸಂಪನ್ಮೂಲದ ಕೊರತೆಯ ನಡುವೆಯೂ ನೊಂದವರ, ಶೋಷಿತರ ಹಾಗೂ ಸಂಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುವ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಬಂದಿರುವುದು ಶ್ಲಾಘನೀಯವೆಂದರು. ಪ್ರಯತ್ನಗಳು ಎಲ್ಲ ರಾಜಕೀಯ ಪಕ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ವಿಚಾರ ಅಂತ ಇರ್ತಕ್ಕಂಥದ್ದು ನಾನು ಡಾಕ್ಟರ್ ನವೀನ್ ಅವರ ಜೊತೆ ಕೂಡ ನಾನು ಮಾತನಾಡ್ತಿದ್ದೆ. ಇನ್ನೂ ದೇಶಗಳಲ್ಲಿ ನಮಗೆ ಇವತ್ತು ಗೌರವ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಪವಿತ್ರವಾದಂತಹ ಸಂವಿಧಾನವೇ. ಸಂವಿಧಾನದಿಂದಾಗಿ ನಮ್ಮ ಬದುಕುಗಳು ಸುಧಾರಣೆ ಆಗಿದೆ. ನಮ್ಮ ಯುವತಿಯರಿಗೆ ಸಮಾನವಾದಂತಹ ಅವಕಾಶಗಳು ಸಿಗ್ತಾ ಬಂದಿದೆ. ಸಂವಿಧಾನದಿಂದಾಗಿ ನಮಗೆ ನಮ್ಮ ದೇಶದ ಗೌರವ ಹೆಚ್ಚಿದೆ, ನಮಗೆಲ್ಲ ಗೌರವ ಸಿಕ್ಕಿದೆ. ಇವತ್ತು ಸಂವಿಧಾನವನ್ನ ನಾವು ಬರೀ ಗೌರವದಿಂದ ಮಾತ್ರ ಅಲ್ಲ, ನಾವು ಪೂಜನೀಯವಾಗಿ ನಾವು ನೋಡಬೇಕಾಗ್ತದೆ. ಸ್ವಾತಂತ್ರ್ಯ ಬಂದು ಇವತ್ತಿನ ತನಕ ನಮ್ದು ಮುಂದುವರಿತಾ ಇರ್ತಕ್ಕಂಥ ದೇಶ ಅಂತಾನೆ ನಾವು ಮಾತನಾಡ್ಕೊಂಡಿದ್ದೇವೆ. ದೇಶ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಂವಿಧಾನ ಸಂಪೂರ್ಣವಾಗಿ ಅನುಷ್ಠಾನ ಆಗಲಿಲ್ಲ. ಇವತ್ತು ಸಂವಿಧಾನವನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಈ ದೇಶವನ್ನು ಮುಂದಕ್ಕೆ ತಗೊಳ್ಳುವಂಥದ್ದು ಸರ್ಕಾರಗಳ ಜವಾಬ್ದಾರಿ ಮಾತ್ರ ಅಲ್ಲ. ಇವತ್ತು ಅವರು ವಿಪತ್ತವಾದ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ತಕ್ಕಂಥದ್ದು ಮತ್ತೆ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥಕೊಳ್ತಕ್ಕಂಥದ್ದು, ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಅದನ್ನ ಪೂಜನೀಯ ಭಾವನೆಯಿಂದ ನೋಡ್ತಕ್ಕಂಥದ್ದು ಒಬ್ಬ ನಾಗರಿಕನ ಕರ್ತವ್ಯ ಇದೆ. ಇವತ್ತು ಕೂಡ ನಮಗೆ ಸರ್ಕಾರಗಳು, ಕೇಂದ್ರ ಮತ್ತೆ ರಾಜ್ಯಗಳು ಶಾಲಾ ಮಟ್ಟದಲ್ಲಿ ಅತಿ ಮುಖ್ಯವಾದ ಸಮಾಜ ಸೇವಕ ಡಾಕ್ಟರ್ ಬಿ.ಸಿ. ನವೀನ್ ಕುಮಾರ್ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸೇರಿದಂತೆ ಯಾವುದೇ ಆದರ್ಶವಾದಿಗಳ ಜಯಂತಿಗಳು ಇಂದು ಕೇವಲ ಮೆರವಣಿಗೆ, ಆಡಂಬರಕ್ಕಷ್ಟೇ ಸೀಮಿತವಾಗಿದೆ. ಕೆಲವರಿಗೆ ಇಂತಹ ಜಯಂತಿಗಳು ಅವರ ಬದುಕೇ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯಂದು ಅವರ ಚಿಂತನೆಗಳನ್ನು ಸ್ಮರಿಸುತ್ತಾ ಅವರ ತತ್ವಾದರ್ಶಗಳನ್ನು ಪಾಲಿಸುವ ನಿಟ್ಟಿನ ಹೆಜ್ಜೆ ಆಗಬೇಕೆಂದರು. ಇವತ್ತು ಜಯಂತಿಗಳು ಯಾವ ಹಂತಕ್ಕೆ ಬಂದು ನಿಂತಿದ್ದಾವೆ ಅಂತಂದರೆ, ಒಂದು ಜಾತಿಗೆ, ಇಲ್ಲ ಅಂತಂದರೆ ಅದ್ದೂರಿ ಆಡಂಬರಕ್ಕೆ, ಇಲ್ಲ ಕೆಲವು ಸಂಘಟಕರಿಗೆ ಅದು ಬದುಕಿನಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಬಂದಿದೆ.
ನಾನು ಮಡಿಕೇರಿಗೆ ಬಂದು 25 ವರ್ಷ ಆಯಿತು. ನಾನು ಊರಿಗೆ ಕೊಡುಗೆ ಇದೆ, ಬಟ್ ಅದು ಕೆಲಸ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ದಿವಾಕರ್ ಅವ್ರನ್ನ ಕಳೆದ 25 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಆ ಸಂಘಟನೆ ಒಂದು ವಿನೂತನವಾಗಿ ಮತ್ತು ವಿಶೇಷವಾಗಿ ಯೋಚನೆ ಮಾಡೋ ಮುಖಾಂತರ ಅದಕ್ಕೆ ಒಂದು ಮಾರ್ಗದರ್ಶನ ಮಾಡಿಕೊಟ್ಟು ಹೋಗಿರ್ತಕ್ಕಂಥ ಒಂದು ಒಳ್ಳೆ ಫೌಂಡೇಶನ್ ಹಾಕಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಜಯಂತಿಗಳು ಬಂತ ಒಂದು ರಥಯಾತ್ರೆ, ಇಲ್ಲ ಅಂತಂದರೆ ಬ್ಯಾಂಡು, ಇಲ್ಲ ಅಂತಂದರೆ ಟ್ಯಾಕ್ಟ್ರಲ್ಲಿ ಮೆರವಣಿಗೆ, ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ವಿಚಾರಧಾರೆ, ಅವರು ಓದಿಕೊಡ್ತಕ್ಕಂಥ ಪ್ರಾಮುಖ್ಯತೆ, ಯಾಕೆ ಸಾವಿರಾರು ವರ್ಷಗಳ ಕಾಲ ತುಳಿತಕ್ಕೊಳಗಾದಂಥ ಸಮಾಜಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗ್ತಕ್ಕಂಥದ್ರಲ್ಲಿ ಸಂವಿಧಾನನ ನಿರ್ಮಾಣ ಮಾಡೋದ್ರಲ್ಲಿ ಹೇಗೆ ಕಾರ್ಯಕ್ರಮವನ್ನು ರೂಪಿಸಿದರು, ಈ ದೇಶದ ಸೆಂಟ್ರಲ್ ವಾಟರ್ ಪಾಲಿಸಿ, ಈ ದೇಶದ ಶಿಕ್ಷಣ ವ್ಯವಸ್ಥೆ, ಈ ದೇಶದ ಮಹಿಳಾ ಸಬಲೀಕರಣ, ಈ ದೇಶದ ಕಾರ್ಮಿಕರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ವಿಷಯದಲ್ಲಿ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ತಕ್ಕಂಥವ್ರು ಭಾಳ ಕಡಿಮೆ. ಅಂಬೇಡ್ಕರ್ ಜಯಂತಿ ನಡೀತದೆ, ಯಾರೋ ರಾಜಕಾರಣಿಗಳನ್ನ ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಕರೀತಾರೆ, ನಮ್ಮ ಪತ್ರಕರ್ತ ಮಿತ್ರರನ್ನ ಅದನ್ನು ಮಾತ್ರ ಹೈಲೈಟ್ ಮಾಡ್ತಾರೆ. ನಾವು ಯಾವತ್ತೂ ಅವರ ಕಾಂಟ್ರಿಬ್ಯೂಷನ್ಗಳನ್ನ ನೆನಪಿಸ್ಕೊಳ್ಳೋದೆ. ಅವರು ಆರ್ಮಿ ರಿಟೈರ್ಡ್ ಸರ್, ಅವರು ಒಂದು ಮಗ, ಇನ್ನೊಬ್ಬ ಮಗ DS ಸರ್, ಬೆಂಗಳೂರು, ಅವರು ಟೀಚರು. ಬಟ್ ಇನ್ನು ಅವ್ರದ್ದು ಬೇರೆ ಮಕ್ಕಳದ್ದು ನಮಗೆ ಅಷ್ಟು ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೆ ಅಂದರೆ, ತಮಗೆ ತಾವು ಏನೇ ಕೆಲಸ ಮಾಡದಿದ್ದರೂ ನಿಮ್ಮ ಮಕ್ಕಳನ್ನ ಓದಿಸ್ಬೇಕಂತೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತೇನೆ. ಅವರು ಸಾಧಾರಣ ಕೆಲಸದಲ್ಲಿ ಇದ್ದರೂ ಸಮೇತ ಮಕ್ಕಳನ್ನ ಭಾರಿ ಉನ್ನತ ಸ್ಥಾನದಲ್ಲಿ ಅವರ ವಿದ್ಯಾಭ್ಯಾಸನ, ಅವರ ಎಷ್ಟೇ ಕಷ್ಟ ಇದ್ದರೂ ಸಮೇತ ಆ ಕಷ್ಟನ ಒಂದು ಕಡೆ ಬದುಕಿ ಇವತ್ತು ಸಮಾಜದಲ್ಲಿ ಈಗ ನಾವೇನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಬ್ರದರ್ ಇದ್ದಾರೆ ಶ್ರೀನಿವಾಸ್ ಅಂತೇಳಿ, ಅವ್ರಿಗೆ ಹೇಳಿದ್ರು ಸರ್, ನಮ್ಮ ವಾಟ್ಸಪ್ಪಲ್ಲಿ ಕಳಿಸಿದ್ರು ಸರ್. ಕಳಿಸಿದ ತಕ್ಷಣ ದೇವಕಣ್ಣ ಏನಿದ್ದು ನಮ್ಗೆ ಹೇಳಿ ಅಂತ ಹೇಳಿದೆ. ಹಾಗಾಗಿ ಅವರ ಒಂದು ಸೇವೆ ಮತ್ತು ಜೊತೆಗೆ ಸರ್, ಇವರು ತಾಲೂಕು ಸಂಚಾಲಕ ಆಗಿದೆ ಸರ್ ವಿರಾಜಪೇಟೆ. ಒಂದು ಕಡೆ ಡ್ಯೂಟಿ ಸರ್, ಇನ್ನೊಂದು ಕಡೆ ನಮ್ಮ ಸಂಘಟನೆ. ಅವರ ಸಂಘಟನೆ ಅಂದರೆ ಯಾಕಂದರೆ ಸರ್, ಅವ್ರಿಗೆ ಯಾವುದಕ್ಕೂ ಎದುರೋದಿಲ್ಲ ಮನುಷ್ಯ, ಭಾರಿ ಧೈರ್ಯ ಉಂಟು. ಆದರೂ ಸಹ ಒಂದು ಕಡೆ ಎಜುಕೇಷನು, ಒಂದು ಕಡೆ ಈ ಕೆಲಸಕ್ಕೆ ಸೇರಿ ಸರ್, ಇವತ್ತಿನ ದಿನ ಅವರು ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಅವ್ರ ಮಕ್ಕಳಲ್ಲಿ ಇದ್ದಾರೆ ಸರ್, ಸಮಾಜ ಬದಲಾವಣೆಗೆ. ಹಾಗಾಗಿ ತಾವುಗಳು ಸಹ ಅವರ ಒಂದು ಆದರ್ಶಗಳನ್ನ ಪಾಲಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮಗೆ ಸುಮಾರು ಒಂದು 15-20 ವರ್ಷದಿಂದ ನಮ್ಮ ಸಂಘಟನೆಯಲ್ಲಿದ್ದರು ಸರ್. ಆನಂತರ ಸ್ವಲ್ಪ ಆರೋಗ್ಯ ಸಲ್ಲಿದ ಕಾರಣ ಅವರೊಂದು ಕಡೆ ಆಗ ಇಲ್ಲಾಂದ್ರೆ ಸರ್, ನಾವೆಲ್ಲ ಒಂದು ಟೀಮು ಸರ್. ಆ ಕಳಕ್ ಮಾಡೋಂಥ ಒಂದು ಊರಿದೆ ಸರ್, ಅಲ್ಲಿ ಕುರಿಗಳು ಸಮೇತ ನಮಗೆ ಫೈರ್ ಮಾಡೋದು ಶೂಟ್ ಮಾಡೋಷ್ಟು ಮಟ್ಟಿಗೆ ನಮ್ಮ ಮೇಲೆ ಎದುರಿಸಿದ್ರು. ಆದರೆ ಯಾರು ಗೆದ್ದಿಲ್ಲ. ಇವತ್ತು ದಿನ ಒಂದು 30-40 ಮನೆಗಳು ಅಲ್ಲಿದೆ ಸರ್, ಮನೆ ಕಟ್ಸ್ಕೊಟ್ಟಿದ್ವಿ. ಈಗ ಇನ್ನೊಂದು ಮನೆ ವಿಷಯದಲ್ಲಿ ಏನಂತ ಗೊತ್ತಿಲ್ಲ, ಈಗ ನಮ್ಮ ಹತ್ರ ಎಲ್ಲ ಮನೆ ಈಗ ಹೋರಾಟ ಮಾಡಿಬಿಟ್ಟು ಮನೆ ಕೊಡಿಸ್ಕೊಟ್ಬಿಡ್ತೇವೆ ಸರ್. ಮನೆ ಕೊಡಿಸ್ಕೊಟ್ಟ ಮೇಲೆ ಅವ್ರು ನಮ್ಮ ಹಿಂದೆ ಕಡೆ ತಿರುಗಿ ನೋಡ್ತಾರೆ. ಇದು ದುರಂತ. ಇಲ್ಲೇ ರಾಜರಾಜೇಶ್ವರಿ ಟೆಂಪಲ್ ಇದೆ ಸರ್, ಅದರ ಪಕ್ಕದ ಒಂದು 80 ಮನೆ ಇದೆ ಸರ್. ಅವ್ರದ್ದು ಉರುಳು ಸೇವೆ ಮಾಡಿ ಎಲ್ಲ ಮಾಡಿ ಸರ್, ಮನೆ ಪಟ್ಟೆ ಜಾಗ ರೋಡ್ ಎಲ್ಲ ಮಾಡಿಕೊಟ್ಟು ಸಮಿತಿ ಇವತ್ತು ತಿರುಗಿ ನೋಡ್ತೇವೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭಾ ಪೌರ ಕಾರ್ಮಿಕರಿಗೆ ಸ್ವೆಟರ್ಗಳನ್ನು ಅತಿಥಿ ಗಣ್ಯರು ವಿತರಿಸಿದರು. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮತ್ತು ನಮ್ಮ ಎಚ್.ಕೆ. ಕಣ್ಣಯ್ಯನವರು ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಸೇವೆ ಮಾಡಿದ್ದರ ಫಲವಾಗಿ ಅವರ ಮಕ್ಕಳು ಈ ಒಂದು ಸ್ಮರಣೆ ಕಾರ್ಯಕ್ರಮ ಸ್ವೆಟರ್ ಹಂಚುವುದರ ಮೂಲಕ ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಅವರ ಬಗ್ಗೆ ಉಳಿಸ್ಕೊಳ್ಳಿ. ನಂತರ ಈ ಕಾರ್ಯಕ್ರಮವನ್ನು ಮುಗಿಸ್ತಾರೆ ಎಲ್ಲ
ದಿನ ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿಯ ದಿನ ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಅಣ್ಣ ತಮ್ಮ ಮತ್ತು ಗಂಡಸರಿಗೆ ಬಟ್ಟೆಯನ್ನು ವಿತರಣೆ ಮಾಡಬೇಕು. ಈ ಚಳಿಗಾಲದಲ್ಲಿ ನೀವು ಕಾರ್ಯಕ್ರಮಕ್ಕೂ ಮೊದಲು ನಗರದ ವೃದ್ಧಾಶ್ರಮದ ಹಿರಿಯರಿಗೆ ವಸ್ತ್ರಗಳನ್ನು ನೀಡಲಾಯಿತು. ಇತ್ತೀಚೆಗೆ ನಿಧನರಾದ ವಿರಾಜಪೇಟೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಚ್.ಕೆ. ಸಣ್ಣಯ್ಯ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಣ್ಣಯ್ಯ ಅವರ ಮಕ್ಕಳಾದ ಗೋಪಾಲ್ ವನಿತಾ, ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಎನ್. ವೀರಭದ್ರಯ್ಯ, ದಲಿತ ಸಂಘರ್ಷ ಸಮಿತಿ ಪ್ರಮುಖ ಗಣೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.